ಯೂಟ್ಯೂಬ್ ಆಡ್ಸ್ ಅಲ್ಲಿ ವ್ಯೂ ರೇಟ್ ಅಂದ್ರೆ ಏನಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವೇನ ಫಸ್ಟ್ ಟೈಮ್ ಬರ್ತೀರಿ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ಅಂಡ್ ಪಕ್ಕದಲ್ಲೇ ಬೆಲ್ ಬಟನ್ ಅನ್ನೋದು ಕೂಡ ಮರಿಬೇಡಿ. ಅಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸೊ ಈ ಜಾಸ್ತಿ ರೀಚ್ ಆಗುತ್ತೆ. ಅಂಡ್ ಅಕಸ್ಮಾತ್ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನಾನು ಒಂದು ವಾಟ್ಸ್ಆಪ್ ಕಮ್ಯುನಿಟಿ ಸ್ಟಾರ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಜಾಯ್ನ್ ಆಗೋದನ್ನ ಮರಿಬೇಡಿ. ಸೊ ಈ ವಿಡಿಯೋದಲ್ಲಿ ವ್ಯೂ ರೇಟ್ ಇನ್ ಯೂಟ್ಯೂಬ್ ಆಡ್ಸ್ ಅಂದ್ರೆ ಏನಂತ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ಜಾಸ್ತಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ವ್ಯೂ ರೇಟ್. ಸೊ ವ್ಯೂ ರೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಇಂಪಾರ್ಟೆಂಟ್ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸೊ ಡೆಫಿನೇಷನ್ ಪ್ರಕಾರ ವ್ಯೂ ರೇಟ್ ಅಂದ್ರೆ ಏನು? ವ್ಯೂ ರೇಟ್ ಮೆಜರ್ಸ್ ಹೌ ಆಫನ್ ಪೀಪಲ್ ವಾಚ್ ಯುವರ್ ವಿಡಿಯೋ ಆಡ್ಸ್ ಆಫ್ಟರ್ ದೇ ಅಪಿಯರ್ ಆನ್ ದೇರ್ ಸ್ಕ್ರೀನ್. ಇದನ್ನ ನಾನು ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ಮುಲಾ ಪ್ರಕಾರ ಹೋಗೋಣ. ವ್ಯೂ ರೇಟ್ ಅಂದ್ರೆ ಏನು? ನಂಬರ್ ಆಫ್ ವ್ಯೂಸ್ ಡಿವೈಡ್ ಬೈ ನಂಬರ್ ಆಫ್ ಇಂಪ್ರೆಷನ್ಸ್ ಇಂಟು 100. ರೈಟ್, ಇದು ಫಾರ್ಮುಲಾ. ಓಕೆನಾ? ಇದನ್ನ ನೀವು ಜಾಸ್ತಿ ತಲೆ ಕೆಡಿಸ್ಕೊಡಿ, ನಾನು ವಿತ್ ಎಕ್ಸಾಂಪಲ್ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ರೈಟ್, ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಯೂಸರ್ ಇದ್ದಾನೆ, ಇಂಟರ್ನೆಟ್ ಯೂಸರ್. ಓಕೆ, ಯೂಟ್ಯೂಬ್ ಬರ್ತಾರೆ. ಓಕೆನಾ? ಒಂದು ಆಡ್ ನ ನೋಡ್ತಾರೆ. ಓಕೆನಾ? ಯೂಟ್ಯೂಬ್ ಒಂದೊಂದು ಆಡ್ ನೋಡ್ತಾರೆ. ಇಲ್ಲಿ ಯೂಟ್ಯೂಬ್ ಅಂತ ಇದನ್ನ ನೀವು ಒಂದು ಯೂಟ್ಯೂಬ್ ನೋಡ್ತಾ ಇರೋ ಅನ್ಕೊಳ್ಳಿ, ಅಲ್ಲಿ ನಿಮ್ಗೆ ಆಡ್ಸ್ ಬರ್ತಾ ಇರುತ್ತೆ. ಓಕೆನಾ? ನಿಮ್ ಆಡ್ಸ್ ಹೆಂಗೆ ಎಫೆಕ್ಟಿವ್ ಆಗಿದೆ, ಇಂಟ್ರಾಕ್ಟ್ ಮಾಡ್ತಾ ಇರಲ್ಲ ಅಂತ ಈ ಪ್ಯಾರಾಮೀಟರ್ ಹೆಂಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಹೇಳ್ತೀನಿ. ಓಕೆನಾ? ಈ ವ್ಯಕ್ತಿ ಆಡ್ ನ ಬರೀ ನೋಡ್ತಾರಷ್ಟೇ. ಓಕೆನಾ? ಇಂಟ್ರಾಕ್ಟ್ ಮಾಡೋದಿಲ್ಲ. ಇದು ಹೆಂಗಿದೆ ಅಂದ್ರೆ, ಒಬ್ಬ ಹುಡುಗಿನ ನೋಡ್ತಾನೆ ಬಟ್ ಮಾತಾಡ್ಸಲ್ಲ. ರೈಟ್, ನೋಡೋಕ್ಕೂ ಮಾತಾಡ್ಸೋಕ್ಕೂ ಬಹಳ ವ್ಯತ್ಯಾಸ ಇದೆ. ರೈಟ್, ಸೇಮ್ ಥಿಂಗ್ ಹ್ಯಾಪನ್ಸ್ ಹಿಯರ್ ಆಲ್ಸೋ. ರೈಟ್, ಈ ಹುಡುಗ ಆಡ್ ನ ನೋಡ್ತಾನೆ, ಇಂಟ್ರಾಕ್ಟ್ ಮಾಡಲ್ಲ, ಬರೀ ನೋಡ್ತಾನೆ ಅಷ್ಟೇ. ಏನೋ ಒಂದು ವಿಡಿಯೋ ಇಂಟ್ರಾಕ್ಟಿವ್ ಇದೆ ಅಂತ ನೋಡ್ತಾನೆ. ರೈಟ್, ಏನ್ ಮಾಡ್ತಾನೆ ಆಮೇಲೆ? ಈ ಕ್ಲಿಕ್ಸ್ ಆನ್ ದಟ್ ಆಡ್. ರೈಟ್, ಈ ಕ್ಲಿಕ್ಸ್ ಆನ್ ದಟ್ ಆಡ್ ಅಂದ್ರೆ ಈ ಸಾ ಸಮಥಿಂಗ್ ಇನ್ ದ ಥಂಬ್ನೇಲ್ ಅಲ್ಲಿ ಏನೋ ಚೆನ್ನಾಗಿರೋ ಕಂಟೆಂಟ್ ಇತ್ತು, ವಿಡಿಯೋ ಜೊತೆ ಇಂಟ್ರಾಕ್ಟ್ ಮಾಡ್ತಾನೆ. ಇಂಟ್ರಾಕ್ಟ್ ನ ಹೆಂಗ್ ಮೆಜರ್ ಮಾಡ್ತೀರಾ? ಅದನ್ನ 30 ಸೆಕೆಂಡ್ಸ್ ಅಟ್ಲೀಸ್ಟ್ ನೋಡ್ಬೇಕು. ರೈಟ್, ಈಗ ಒಂದು ಮೂವಿಗೆ ಹೋಗ್ತೀವಿ, ನಾವು ಮೂವಿನ ನಾವು ಎಫೆಕ್ಟಿವ್ ಆಗಿ ಹೆಂಗೆ ಚೆನ್ನಾಗಿದೆ ಅಂತ ಹೇಳಿ ಆ 3 ಅವರ್ ಏನ್ ಕೂರ್ತೀವಿ ನಾವು, ನಮ್ಮ ಅಟೆನ್ಷನ್ ಅನ್ಡಿವೈಡೆಡ್ ಆಗಿ ಫಿಲಮ್ ನೋಡ್ತಿದ್ರೆ ಫಿಲಮ್ ಚೆನ್ನಾಗಿದೆ ಅಂತ ಅರ್ಥ. ಅಕಸ್ಮಾತ್ ಮಧ್ಯದಲ್ಲೇ ನಮ್ಗೆ ಏನು ಇಷ್ಟ ಆಗಿಲ್ಲ ಅಂದ್ರೆ ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಅರ್ಥ. ಸೇಮ್ ಥಿಂಗ್ ಹಿಂಗೇನೆ. ಈಗ ನೀವು ಎಕ್ಸಾಂಪಲ್ ಒಂದು ಡೇಟ್ ಹೋಗ್ತೀರಾ. ಡೇಟ್ ಹೋದಾಗ ನೀವು ಒಂದು ಹುಡುಗ ಅಲ್ಲ ಹುಡುಗಿನ ಮೀಟ್ ಮಾಡ್ತೀರಾ. ಅವ್ರ ಜೊತೆ ಸ್ವಲ್ಪ ಇಂಟ್ರಾಕ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಆ ಡೇಟ್ ನಮ್ಗೆ ಮುಂದೆ ತಗೊಂಡ್ ಹೋಗೋದಾ ಇಲ್ವಾ ಅಂತ. ಅಕಸ್ಮಾತ್ ಚೆನ್ನಾಗಿದ್ರೆ ಮನೆಗೆ ಬಂದು ಹೇಳ್ತೀರಾ ನಿಮ್ ಫ್ರೆಂಡ್ಸ್ಗೆ ಚೆನ್ನಾಗಿತ್ತು ಇಲ್ಲ ಡೇಟ್. ರೈಟ್, ಸೊ ದಟ್ ಈಸ್ ಸಮ್ ಅದರ್ ಲೆವೆಲ್. ಬಟ್ ಅದೇ ಸೇಮ್ ಅಪ್ಲಿಕೇಶನ್ ಇಲ್ಲಿ ಹಾಕಿ. ಇಲ್ಲಿ ಆ ವ್ಯಕ್ತಿ ಆಡ್ ನ ನೋಡ್ತಾರೆ. ರೈಟ್, ಒಬ್ಬ ಹುಡುಗ ಒಂದು ಹುಡುಗಿನ ನೋಡ್ತಾನೆ. ಅಂಡ್ ಆ ಹುಡುಗಿನ ನೋಡಿದ ತಕ್ಷಣ ಅದು ನಿಮ್ಗೆ ಅರ್ಥ ಆಗತ್ತೆ ಫುಲ್ ಹುಡುಗಿ ಬಗ್ಗೆ ಏನಂತ ಇಲ್ಲ. ಹೋಗಿ ಮಾತಾಡ್ಸ್ಬೇಕು ಹುಡುಗಿ ಜೊತೆ. ರೈಟ್, ಈಗ ಹೆಣ್ಣು ನೋಡೋ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಹೋಗಿ ಹುಡುಗಿ ಜೊತೆ ಮಾತಾಡ್ಬೇಕು. ಆಗ್ಲೇ ತಾನೆ ಗೊತ್ತಾಗೋದು ಹುಡುಗಿ ನಮ್ ಸೆಟ್ ಆಗ್ತಾರೋ ಇಲ್ವೋ, ಇಲ್ಲ ಹುಡುಗಿಗೆ ನಾವು ಸೆಟ್ ಆಗ್ತಿವಲ್ಲೋ. ಸೊ ಒಂಥರ 2 ವೇ ಕಮ್ಯುನಿಕೇಶನ್ ಇರುತ್ತೆ. ಇಲ್ಲೂ ಸೇಮ್ ಇದೇ ತರ ಇರುತ್ತೆ. ಹುಡುಗ ಇಲ್ಲಿ ಒಬ್ಬ ಯೂಸರ್ ಆಡ್ ನ ನೋಡ್ತಾರೆ. ಆಯ್ತಾ? ನೋಡ್ಬಿಟ್ಟು ಈ ಇಂಟ್ರಾಕ್ಟ್ಸ್. ಆ ಇಂಟ್ರಾಕ್ಟ್ ಅಂದ್ರೆ ಹೆಂಗ್ ಮೆಜರ್ ಮಾಡ್ತೀವಿ ಇಲ್ಲಿ ವಿಡಿಯೋ ಕಾಂಟೆಂಟ್ ಅಲ್ಲಿ? ಅಟ್ಲೀಸ್ಟ್ 30 ಸೆಕೆಂಡ್ ಆಫ್ ದ ವಿಡಿಯೋ ಕಾಂಟೆಂಟ್. ಆ 30 ಸೆಕೆಂಡ್ ನಿಮ್ದು ಏನು ವಿಡಿಯೋ ಕಾಂಟೆಂಟ್ ಇರುತ್ತೆ, ಆ ವಿಡಿಯೋದಲ್ಲಿ ನೀವು ಒಂದು ಮೆಸೇಜ್ ನ ಡೆಲಿವರ್ ಮಾಡ್ಬೇಕಂತ ಇರ್ತೀರೋ ನಿಮ್ಮ ಯೂಸರ್ಸ್ಗೆ, ಅದ್ರ ಇಂಟ್ರಾಕ್ಟ್ ಹೌ ಎಫೆಕ್ಟಿವ್ ಆರ್ ದೆ ಕಮ್ಯುನಿಕೇಟಿಂಗ್. ರೈಟ್, ಆ ವಿಡಿಯೋ ಇಂಟ್ರಾಕ್ಟ್ ಮಾಡ್ತಾರೆ. ಆಮೇಲೆ ಈ ಗೆಟ್ ಅವೇರ್ನೆಸ್ ಅಬೌಟ್ ದಟ್ ಬ್ರ್ಯಾಂಡ್. ಓ, ಈ ತರ ಒಂದು ಬ್ರ್ಯಾಂಡ್ ಇದೆ, ಇದ ಒಂದು ಮೆಸೇಜ್ ನಮ್ಗೆ ತಲೆಗೆ ಹೋಗಿದೆ, ದೆನ್ ಹಿ ವಿಲ್ ಗೆಟ್ ಇಂಟ್ರೆಸ್ಟ್. ಐ ವಾಂಟ್ ಟು ನೋ ಮೋರ್ ಅಬೌಟ್ ದಿಸ್ ಬ್ರ್ಯಾಂಡ್. ರೈಟ್, ಈ ತರ ವಿಡಿಯೋ ಕಾಂಟೆಂಟ್ ನ ನೀವು ಡಿಸೈನ್ ಮಾಡ್ಬೇಕು. ರೈಟ್, ಈಗ ಈ ವ್ಯಕ್ತಿ ನೋಡ್ರ ಆಡ್ ನ ಫಾರ್ಮುಲಾಗ ಹಾಕೊಂಡು ನೋಡೋಣ. ಓಕೆ, ಇಲ್ಲಿ ನಂಬರ್ ಆಫ್ ವ್ಯೂಸ್ ಎಷ್ಟು? 1 ವ್ಯೂ. ರೈಟ್, ನಂಬರ್ ಆಫ್ ಇಂಪ್ರೆಷನ್ಸ್ ಎಷ್ಟು? 1 ಇಂಪ್ರೆಷನ್. ರೈಟ್, ಇಂಟು 100 ಮಾಡೋಣ. ಯೂಶಲಿ ವ್ಯೂ ರೇಟ್ ನ ಪರ್ಸೆಂಟೇಜ್ ಅಲ್ಲಿ ನಾವು ಡಿಫೈನ್ ಮಾಡ್ತೀವಿ. ರೈಟ್, ಫಾರ್ಮುಲಾ ಹಾಕೋಣ ಇಲ್ಲಿ 1/1 ಇಂಟು 100 100%. ಬಟ್ ಇದು ರಿಯಲ್ ಲೈಫ್ ಅಲ್ಲಿ ಆಗತ್ತಾ? ಖಂಡಿತ ಆಗೋದಿಲ್ಲ. ರಿಯಲ್ ಲೈಫ್ ಅಲ್ಲಿ ಹೈಲಿ ಇಂಪಾಸಿಬಲ್. ಓಕೆ, ಇಲ್ಲಿ ಇನ್ನೊಂದು ನೋಡೋಣ. ಒಬ್ಬ ವ್ಯಕ್ತಿ, ನೀವು ಯೂಟ್ಯೂಬ್ ಓಪನ್ ಮಾಡ್ತೀರಾ, ಬರೀ ಒಂದೇ ಆಡ್ ಇರುತ್ತಾ? 1 ಆಡ್, 2 ಆಡ್, 3 ಆಡ್ ಇರುತ್ತೆ. ಓಕೆ, ಯಾವ ಆಡ್ ನಿಮ್ಗೆ ಯಾರು ಯೂಟ್ಯೂಬ್ಗೆ ಆಡ್ಸ್ ನೋಡಕ್ ಅಂತ ಯಾರು ಹೋಗಲ್ಲ. ಅವ್ರ ಫೇವರಿಟ್ ವಿಡಿಯೋ ಕಾಂಟೆಂಟ್ ನ ನೋಡಕ್ ಹೋಗ್ತಾರೆ, ಎಂಟರ್ಟೈನ್ಮೆಂಟ್ಗೆ, ಲರ್ನಿಂಗ್ ಪರ್ಪಸ್ಗೆ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಆಡ್ಸ್ ಬರುತ್ತೆ. ಎಷ್ಟೊಂದು ಆಡ್ಸ್ ಗಳು ಬರುತ್ತೆ ಅದಲ್ಲಿ. ಎಲ್ಲ ಆಡ್ ನೋಡಕ್ ಆಗತ್ತಾ? ನಾಟ್ ಅಟ್ ಆಲ್. ರೈಟ್, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಗೋಣ. ಸೇ ಫಾರ್ ಎಕ್ಸಾಂಪಲ್ 4 ಜನ ಇದಾರೆ ಅನ್ಕೋಣ. ಯೂಟ್ಯೂಬ್ ಅಲ್ಲಿ 4 ಜನ, ಒಬ್ಬ ಯೂಸರ್, 4 ಜನ ಯೂಸರ್ಸ್ ಒಂದೇ ಆಡ್ ನ ನೋಡ್ತಿದ್ದಾರೆ. ಓಕೆನಾ? 4 ಜನ ಯೂಸರ್ಸ್ ನೋಡ್ತಿದ್ದಾರೆ ಅನ್ಕೋಣ. ಇಲ್ಲಿ ನೋಡಿ, ನಾನು ಐ ಸಿಂಬಲ್ ಹಾಕಿನಂದ್ರೆ ಇಟ್ ಈಸ್ ಸೀಯಿಂಗ್, ಅಂದ್ರೆ ಇಂಟ್ರಾಕ್ಟಿಂಗ್ ಮಾಡ್ತಿಲ್ಲ. ಬರೀ ನೋಡಿದಾರೆ ಅಷ್ಟೇ. ರೈಟ್, ಇಂಟ್ರಾಕ್ಟ್ ಮಾಡ್ತಿಲ್ಲ. ಓಕೆ, ಇದರಲ್ಲಿ ಬರೀ 3 ಜನ ಇಂಟ್ರಾಕ್ಟ್ ಮಾಡ್ತಾರೆ. ವಾಚಸ್ ಅಟ್ ಲೀಸ್ಟ್ 30 ಸೆಕೆಂಡ್ಸ್ ಆಫ್ ಯರ್ ವಿಡಿಯೋ ಕಾಂಟೆಂಟ್. ರೈಟ್, ಈ ವ್ಯಕ್ತಿ ಯಾವ್ದೋ ಕಾರಣದಿಂದ ಇಂಟ್ರೆಸ್ಟ್ ಇರಲಿಲ್ಲ ಅನ್ಸುತ್ತೆ, ಅವರು ನಾವು ತೆಗ್ದಾಕೋಣ. ರೈಟ್, ಸೊ ಈ 3 ಜನ ದೇ ಇಂಟ್ರಾಕ್ಟ್ ವಿತ್ ದಿಸ್ ವಿಡಿಯೋ. ಇಂಟ್ರಾಕ್ಷನ್ ಅಂತ ಹೆಂಗೆ ಹೇಳಿದಾನು? ಮಿನಿಮಮ್ 30 ಸೆಕೆಂಡ್ಸ್ ಆಫ್ ದ ವಿಡಿಯೋ ನೋಡಿರ್ಬೇಕು. ಓಕೆ, ಸೊ ಆಗ ಫಾರ್ಮುಲಾ ಹಾಕೋಣ ಇಲ್ಲಿ. ವ್ಯೂ ರೇಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ ವ್ಯೂಸ್ ಬೈ ಇಂಪ್ರೆಷನ್ ಇಂಟು 100. ಸೊ ವ್ಯೂಸ್ ಎಷ್ಟು? 3, ಬಟ್ ಇಂಪ್ರೆಷನ್ಸ್ ಎಷ್ಟು? 4 ಜನ. ರೈಟ್, ನೋಡಿರೋದು ಎಷ್ಟು ಜನ?
ಓಕೆ, ನೋಡಿರೋದ್ ಬೇರೆ, ಇಂಟ್ರಾಕ್ಟ್ ಬೇರೆ. ಅದೇ ಹೇಳಿದ ಹುಡುಗ ಹುಡುಗಿ ಎಕ್ಸಾಂಪಲ್. 3 ಜನ ನೋಡಿದ್ದಾರೆ, ಸಾರಿ 4 ಜನ ನೋಡಿದ್ದಾರೆ, 3 ಜನ ಇಂಟ್ರಾಕ್ಟ್ ಮಾಡಿದ್ದಾರೆ. ವ್ಯೂಸ್ ಅಂದ್ರೆ ನಾನು ಹೇಳಿದೆ ಹೆಂಗ್ ಮೆಜರ್ ಮಾಡ್ತೀವಿ, ಹೌ ಎಫೆಕ್ಟಿವ್ ಆರ್ ವಿ ಇಂಟ್ರಾಕ್ಟಿಂಗ್ ವಿತ್ ದ ಕಾಂಟೆಂಟ್, ರೈಟ್? ಇದನ್ನ ಫಾರ್ಮುಲಾ ಕಣ, ಇಂಟು 100 ಮಾಡಿದಾಗ 75% ಬರುತ್ತೆ. ಅಂದ್ರೆ ನಿಮ್ಮ ವ್ಯೂ ರೇಟ್ ಬಂದು 75% ಈಸ್ ವೆರಿ ಗುಡ್. ಯಾವುದೇ ವ್ಯೂ ರೇಟ್ ಆಗಲಿ ಅಬೌವ್ 50% ಇರಬೇಕು, ಓಕೆನಾ? ಆ 50% ಅಬೌವ್ ಇದ್ರೆ ನಿಮ್ ವಿಡಿಯೋ ತುಂಬಾ ಚೆನ್ನಾಗಿದೆ ಅಂತ ಅರ್ಥ, ರೈಟ್? ಸೊ ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ, ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಹಾಕೋದು ಕೂಡ ಮರಿಬೇಡಿ, ರೈಟ್? ಅಂಡ್ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸೊ ದಟ್ ಈ ಜಾಸ್ತಿ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ. ಅಂಡ್ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರು, ಅಂಡ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ನನ್ಗೆ ಒಂದ್ಸತಿ ವಾಟ್ಸ್ಆಪ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ವಾಟ್ಸ್ಆಪ್ ಕಮ್ಯುನಿಟಿ ಜಾಯಿನ್ ಅನ್ನಂಗೆ ಮರಿಬೇಡಿ. ಅಂಡ್ ಈ ಚಾನಲ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅತಿ ಕಡಿಮೆ ಬೆಲೆಯಲ್ಲಿ ನಾನು ನಿಮ್ಗೆ ಫ್ರೀ ಆಗಾಗ್ಲಿ ಸ್ವಲ್ಪ ಒಂದು ಪ್ರೀಮಿಯಂ ಕೋರ್ಸ್ ಮಾಡ್ತಾ ಇದ್ದೀನಿ, ರೈಟ್? ಅದು ತುಂಬಾ ಕಡಿಮೆ ಬೆಲೆಯಲ್ಲಿ ಒಂದು ಗೂಗಲ್ ಆಡ್ಸ್ ಕೋರ್ಸ್. ಆ ಕೋರ್ಸ್ ನೀವು ಕಲ್ತ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು, ನಿಮ್ಗೆ ತುಂಬಾ ನಾಲೆಜ್ ಬರುತ್ತೆ. ನೀವು ಯಾವ್ದೇ ಇನ್ಸ್ಟಿಟ್ಯೂಟ್ ಹೋಗಿ 90,000 1,00,000 ಕೊಡೋ ಅವಶ್ಯಕತೆ ಇಲ್ಲ. ನನ್ನ ಒಂದು ಗೂಗಲ್ ಆಡ್ಸ್ ಕೋರ್ಸ್ ತೊಗೊಳ್ಳಿ, ನಿಮ್ಗೆ ಬೇಸಿಕ್ ಇನ್ ಡೆಪ್ತ್ ಆಗಿ ಏನೇನ್ ಕಲಿಬೇಕು ಆ ಇನ್ ಡೆಪ್ತ್ ಆಗಿ ನಾನು ಅದ್ರಲ್ಲಿ ಹೇಳ್ಕೊಟ್ಟಿರ್ತೀನಿ. ದಯವಿಟ್ಟು ಈ ಸದ್ಯದಲ್ಲೇ ನವೆಂಬರ್ ರಂಗೆ ಲಾಂಚ್ ಮಾಡ್ತೀನಿ. ಆ ವಿಡಿಯೋನ ತಗೊಳ್ಳಿ, ಕಲ್ತ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡಿ. ವಿಡಿಯೋ ನೀವು ನಂದೇ ತಗೋಬೇಕಂತ ಏನಿಲ್ಲ, ಬಟ್ ನಾನೇನ್ ಹೇಳೋದು, ನಿಮ್ಗೆ ವಿಡಿಯೋ ಕೋರ್ಸ್ ತಗೊಳ್ಳೋದಲ್ಲ, ಆ ಕೋರ್ಸ್ ತಗೊಂಡಿದ್ನ ನೀವು ಇಂಪ್ಲಿಮೆಂಟ್ ಮಾಡ್ಬೇಕು, ಆಗ್ಲೇ ನೀವು ಕಲಿಯಕ್ಕಾಗೋದು, ರೈಟ್? ಕೋರ್ಸ್ ತೊಗೊಳ್ಳೋದ್ರಿಂದ ಡಿಜಿಟಲ್ ಮಾರ್ಕೆಟರ್ ಆಗಲ್ಲ. ಯು ಹ್ಯಾವ್ ಟು ಇಂಪ್ಲಿಮೆಂಟ್ ಮಾಡಬೇಕು, ಅದ್ರ ಮೇಲೆ ವರ್ಕ್ ಮಾಡಬೇಕು, ಸ್ವಲ್ಪ ಮಿಸ್ಟೇಕ್ಸ್ ಮಾಡಬೇಕು, ಅಂಡ್ ಅದನ್ನ ತಿದ್ಕೋಬೇಕು. ಸೊ ಲಾಟ್ ಆಫ್ ಲರ್ನಿಂಗ್ ಕರ್ವ್ಸ್ ಇರುತ್ತೆ. ಬಟ್ ಸಿನ್ಸ್ ನಾನು ತುಂಬಾ ತಪ್ಪುಗಳು ಮಾಡಿರೋದ್ರಿಂದ ನಿಮ್ಗೆ ಆ ತಪ್ಪು ಮಾಡೋ ಅವಶ್ಯಕತೆ ಇರೋದಿಲ್ಲ, ರೈಟ್? ನಾನು ಮುಂಚೆನೇ ಹೇಳ್ತೀನಿ ಏನೇನ್ ತಪ್ಪಾಗಬಹುದು ಅಂತ, ಸೊ ದಟ್ ಯು ಕ್ಯಾನ್ ಅವಾಯ್ಡ್ ದಟ್ ಮಿಸ್ಟೇಕ್ಸ್, ಅಂಡ್ ಎಸ್ಪೆಷಲಿ ಕಾಸ್ಟ್ಲಿ ಮಿಸ್ಟೇಕ್ಸ್, ಓಕೆ? ಅಕಸ್ಮಾತ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಅಂಡ್ ಲೈಕ್ ಮಾಡೋದು ಮರಿಬೇಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ಮುಂದಿನ ನಾನು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಹೀಗೆ ಇರಲಿ. ಬೈ ಬಾಯ್.